ಹಾಯ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಾನು ಇವತ್ತಿನ ಬ್ಲಾಗ್ನ ಶುರು ಮಾಡ್ತಿದ್ದೀನಿ. ನಾನಿವತ್ತು ಡಿ-ಮಾರ್ಟಿಂದ ಒಂದು 3 ಮಂತ್ಸ್ ಆಗೋಷ್ಟು ರೇಷನ್ನ ತಂದುಬಿಟ್ಟಿದ್ದೀವಿ. ಆವಾಗವಾಗ ನಮ್ಮ ಮನೆಯವ್ರು ನನ್ನನ್ನು ಡಿ-ಮಾರ್ಟ್ಗೆ ಕರ್ಕೊಂಡು ಹೋಗಲ್ಲ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಒಟ್ಟಿಗೆ ರೇಷನ್ನ ತೊಗೊಂಡ್ಬಿಡ್ತೀನಿ. ಮತ್ತು ಮನೆಯಲ್ಲಿ ಯಾವಾಗಲೂ ನಾವು ಅಡುಗೆಗೆ ಉಪಯೋಗಿಸೋ ಎಲ್ಲ ಪದಾರ್ಥಗಳು ಮನೆಯಲ್ಲಿ ಇದ್ರೇ ಅದು ಒಂಥರ ಲಕ್ಷ್ಮಿ ಕಳೆ. ಎಲ್ಲ ಡಬ್ಬ ಎಲ್ಲ ಖಾಲಿ ಮಾಡಿ ಇಟ್ಕೊಬಾರ್ದು. ಅದು ಒಂಥರ ಅವಲಕ್ಷಣ. ಮತ್ತು ನಾವೇ ಮನೆಗೆ ದರಿದ್ರ ಲಕ್ಷ್ಮಿನ ಆಹ್ವಾನ ಮಾಡ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ಮನೆಯಲ್ಲಿ ಯಾವಾಗಲೂ ಮನೆಗೆ ಬೇಕಾಗಿರುವಂಥ ಎಲ್ಲ ಸಾಮಾನುಗಳು ಪದಾರ್ಥಗಳು ಮನೇಲಿ ಇಟ್ಕೊಂಡ್ರೆ ಮನೇಲಿ ನಮಗೂ ಒಂಥರ ಯಾವಾಗಲೂ ಕೆಲಸ ಮಾಡೋದಕ್ಕೆ ಇನ್ಸ್ಪೈರೇಷನ್ ಇರುತ್ತೆ. ಇದಿಲ್ಲ ಅನ್ನೋ ಚಿಂತೆ ಇರಲ್ಲ. ಅದಕ್ಕೋಸ್ಕರನಾದರೂ ನಾವೆಲ್ಲದನ್ನು ತಂದು ಇಟ್ಕೊಳ್ಳೋದು ಒಳ್ಳೆಯದು. ಹಾಗೆ ಮನೆ ಸುಖ ಶಾಂತಿ ಸಮೃದ್ಧಿಗೋಸ್ಕರ ಮನೇಲಿ ಯಾವಾಗ್ಲೂ ಕೆಲವೊಂದು ಪದಾರ್ಥಗಳು ಇರಲೇಬೇಕು. ಉಪ್ಪು, ಸಕ್ಕರೆ, ಈ ಥರ ವಸ್ತುಗಳು, ಕೆಲವೊಂದು ವಸ್ತುಗಳು ಇರಲೇಬೇಕು. ಅದಕ್ಕೋಸ್ಕರನೇ ನಾನು ತೊಗೊಂಬಂದಿದ್ದೀನಿ. ಮತ್ತು ಅದನ್ನ ನಾನು ಹೆಂಗೆ ಸೇವ್ ಮಾಡಿ ಇಟ್ಕೋತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತಲ್ವಾ. 3 ಮಂತ್ಸ್ಗೆ ಆಗಷ್ಟು ತಂದುಬಿಟ್ರೆ ಸಾಕಾಗುತ್ತಾ? ಅದನ್ನು ಸೇವ್ ಮಾಡೋದು ಒಂದು ಚಾಲೆಂಜ್ ಆಗುತ್ತಲ್ವಾ. ನಾನು ಮೊದಲಿಗೆ ಇಲ್ಲೊಂದು 3 kg ರವೆ ಇದೆ ಅಂತ ತಿಳ್ಕೊಳ್ಳಿ. ನಾನು ಅದರಲ್ಲಿ ಒಂದು ಅರ್ಧ ರವೆನ ಹಾಗೆ ಉಳಿಸಿಟ್ಟಿರ್ತೀನಿ. ಯಾಕೆ ಅಂದರೆ ಸ್ವಲ್ಪ ರೊಟ್ಟಿ ಎಲ್ಲ ಜಾಸ್ತಿ ಮಾಡ್ತಿರ್ತೀನಿ. ಅದಕ್ಕೋಸ್ಕರ ಅರ್ಧ ರವೆನ ಹಾಗೆ ಇಡ್ತೀನಿ. ಅದೇನೂ ಆಗಲ್ಲ. ಅದನ್ನು ಬೇಗ ಖಾಲಿ ಮಾಡಿಬಿಡ್ತೀನಿ. ಇನ್ನು ಅರ್ಧ ರವೆನ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋತೀನಿ. ರವೆನ ಹುರಿದು ಎತ್ತಿ ಇಟ್ಬಿಡೋದ್ರಿಂದ ಅದಕ್ಕೆ ಹುಳ ಬೀಳಲ್ಲ. ಅದನ್ನೇ ನೀವು ಫ್ರಿಜ್ಜಲ್ಲಿ ಇಟ್ಟು ಸ್ಟೋರ್ ಮಾಡಬೇಕು ಅಂತ ಏನಿಲ್ಲ. ಇದನ್ನು ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡ್ರೆ ಸಾಕಾಗುತ್ತೆ. ರವೆನ ಎಷ್ಟು ದಿನ ಬೇಕಾ ನೀವು ಹೊರಗಡೆ ಇಟ್ಕೊಬೋದು. ಇದು ಒಂದು ವಿಧಾನ. ಇದನ್ನು ಹುರಿದು ಒಂದು ಬಾಟ್ಲಿಗೆ ಹಾಕ್ಕೊಂಡು ಅದನ್ನು ಸ್ಟೋರ್ ಮಾಡಿ ಎತ್ತಿಟ್ಕೊಳ್ಳೋದು ಒಂದು ವಿಧಾನ. ಆದರೆ ಇನ್ನೊಂದು ಥರನೂ ಮಾಡ್ಬೋದು. ನಾವು ಇನ್ಸ್ಟೆಂಟಾಗಿ ಎಲ್ಲಾದರೂ ಹೊರಗಡೆಯಿಂದ ಬಂದಾಗ ಎಲ್ಲಾದರೂ ಹೋಗಬೇಕಾದ್ರೆ ಕೆಲವೊಬ್ಬರು ಹೊರಗಡೆ ಊಟ ತಿನ್ನಲ್ಲ. ಅವಾಗೆಲ್ಲ ನಾವು ಪಟಂತ ಉಪ್ಪಿಟ್ಟನ್ನ ಮಾಡ್ಕೋಬೋದು. ಅದಕ್ಕೋಸ್ಕರ ನಾನಿಲ್ಲಿ ಹುರಿದು ಎತ್ತಿಟ್ಕೊಂಡು ರವೆ ಒಂದು ಸೈಡಲ್ಲಿ ಇಟ್ಟ ಮೇಲೆ ಒಂದು ಬಾಣಲಿಗೆ ನಾನಿಲ್ಲಿ 2-3 ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ. ನೀವು ತುಪ್ಪ ಕ್ವಾಂಟಿಟಿ ನೋಡ್ಕೊಂಡು ಎಷ್ಟು ಬೇಕೋ ನೀವು ಹಾಕ್ಕೊಳ್ಳಿ. ಅದಾದಮೇಲೆ ಒಗ್ಗರಣೆಗೆ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಆದಮೇಲೆ 2-3 ಸ್ಪೂನು ಕಡಲೆಬೇಳೆ ಮತ್ತು ಹಾಗೆ ಉದ್ದಿನಬೇಳೆನ ಫ್ಲೇಮ್ ಕಡಿಮೆ ಇಟ್ಕೊಂಡು ಉರಿನ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಎಲ್ಲದನ್ನು ನಿಧಾನಕ್ಕೆ ಬಾಡಿಸಿ, ಇಲ್ಲಾಂದರೆ ಬೇಗ ಸೀದೋಗ್ಬಿಡುತ್ತೆ, ಕಪ್ಪಾಗ್ಬಿಡುತ್ತೆ. ಇದು ಸ್ವಲ್ಪ ಕೆಂಪು ಕಲರು ಬಂದಿದ ತಕ್ಷಣವೇ ನಾನು ಸಣ್ಣಗೆ ಹಸಿಮೆಣ್ಸಿನ್ಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ. ನಿಮಗೆ ಹಸಿಮೆಣ್ಸಿನ್ಕಾಯಿ ಕೆಲವ್ರಿಗೆ ಆಗಲ್ಲ, ಬಟ್ ನಾವು ಎಣ್ಣೆಯಲ್ಲಿ ಬಾಡಿಸೋದ್ರಿಂದ ಅದು ಯಾವುದೇ ಥರ ಗ್ಯಾಸ್ಟ್ರಿಕ್ ಸಮಸ್ಯೆ ಆ ಥರ ಏನೂ ಆಗೋದಿಲ್ಲ. ನಿಮಗೆ ಬೇಡವೇ ಬೇಡ ಅಂದರೆ ಒಣಗಿದ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಕೆಂಪಗಾಗಿದ ತಕ್ಷಣವೇ ನಾನಿಲ್ಲಿ ಸ್ವಲ್ಪ ಬೇಬಿ ಗೋಡಂಬಿ ಹಾಕ್ತಾಯಿದ್ದೀನಿ. ದೊಡ್ಡ ಗೋಡಂಬಿನೂ ಹಾಕ್ಬೋದು. ಬಟ್ ನನ್ನ ಮಗ ಏನು ಮಾಡ್ತಾನೆ ಅಂದರೆ ಗೋಡಂಬಿನ ಸೈಡ್ಗೆ ಇಟ್ಬಿಡ್ತಾನೆ, ತಿನ್ನಲ್ಲ. ಅದಕ್ಕೋಸ್ಕರ ನಾನು ಸಣ್ಣ ಗೋಡಂಬಿ ಹಾಕ್ತೀನಿ. ಅದು ಹಾಕ್ಬಿಟ್ರೆ ಗೊತ್ತಾಗೋದಿಲ್ಲ ನಾವು ಹಾಕಿದ್ದೀವಿ ಅಂತ. ಅದಕ್ಕೋಸ್ಕರ ನಾನು ಬೇಬಿ ಗೋಡಂಬಿ ಹಾಕ್ತಾಯಿದ್ದೀನಿ. ಅದಾದಮೇಲೆ ಸಣ್ಣಗೆ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ, ಕರಿಬೇವನ್ನ ಸಣ್ಣಗೆ ಹೆಚ್ಚಿಟ್ಟು ಅದನ್ನು ಚೆನ್ನಾಗಿ ತುಪ್ಪದಲ್ಲೇ ಬಾಡಿಸ್ಕೊಂಬಿಟ್ರೆ, ನೀವು ತುಪ್ಪ ಇಲ್ಲ ಅಂತಂದರೆ ಎಣ್ಣೆಲೂ ಹಾಕ್ಕೊಂಡು ಒಗ್ಗರಣೆ ಮಾಡ್ಬೋದು. ನಾನಿಲ್ಲಿ ತುಪ್ಪ ಫ್ಲೇವರ್ಗೋಸ್ಕರ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಹಾಕಿದ್ದೀನಿ. ಈ ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿದ್ಮೇಲೆ ಚೆನ್ನಾಗಿ ಬಾಡಿಸ್ಕೊಂಡ ಮೇಲೆ ನಾವು ಇದಕ್ಕೆ ರವೆನ ಸೇರಿಸಿ 1 ನಿಮಿಷ ಚೆನ್ನಾಗಿ ಕಲಿಸ್ಕೊಟ್ಬಿಟ್ರೆ ಇದಿಲ್ಲಿಗೆ ಮುಗಿಯುತ್ತೆ. ಏನಪ್ಪ ಅಂದರೆ ಇದಕ್ಕೆ ಒಂಚೂರು ಬಿಸಿನೀರು ಕಲಿಸ್ಕೊಂಡ್ರೂ ಸಾಕಾಗುತ್ತೆ, ಉಪ್ಪಿಟ್ಟು ರೆಡಿ ಆಗುತ್ತೆ. ನೀವೆಲ್ಲ ಟ್ರೈನಲ್ಲಿ ಎಲ್ಲರೂ ಟ್ರಾವೆಲ್ ಮಾಡಬೇಕಾದ್ರೆ, ಇಲ್ಲ ಅಂದರೆ ಸಂಜೆ ಒಂದೊಂದ್ಸಲಿ ತಿನ್ನಬೇಕು ಅಂತ ಅನಿಸುತ್ತೆ ಕೆಲವ್ರಿಗೆ, ಏನಾದರೂ ತಿಂಡಿ ಥರ ತಿನ್ಕೊಬೇಕು ಅನಿಸುತ್ತೆ. ಆವಾಗೆಲ್ಲ ಬೇಗ ಸುಮ್ಮನೆ ಒಂದು ಸ್ವಲ್ಪ ನೀರಿಟ್ಟು ನೀರಿಗೆ ಇದನ್ನ ಮಿಕ್ಸ್ ಮಾಡಿಕೊಂಡ್ರೆ ಉಪ್ಪಿಟ್ಟು ರೆಡಿ ಆಗಿಬಿಡುತ್ತೆ. ಈರುಳ್ಳಿ ಅದೆಲ್ಲ ಏನು ಹಾಕಬೇಕು ಅನ್ನೋ ಅವಶ್ಯಕತೆ ಏನಿರಲ್ಲ. ಬೇಕು ಅಂದರೆ ನೀವು ಹಾಕ್ಕೊಬೋದು, ಬಟ್ ಪಟ್ಟಂತ ಮಾಡೋದಕ್ಕೆ ಈ ವಿಧಾನದಲ್ಲಿ ಮಾಡ್ಕೊಬೋದು. ನೀವು ಟ್ರಾವೆಲ್ ಮಾಡಬೇಕಂತೂ ತುಂಬ ಈಸಿ ಆಗುತ್ತೆ ಇದೊಂದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದರಲ್ಲೇ ಹಾಕ್ಬಿಟ್ಟಿರ್ತೀವಿ. ನೀವು ಮತ್ತೆ ಮಾಡಬೇಕಾದ್ರೆ ಇದು ನೆನಪಲ್ಲಿ ಇಟ್ಕೊಳ್ಳಿ, ನಾವು ಉಪ್ಪು ಹಾಕಿರ್ತೀವಿ ಅಂತ. ಆಮೇಲೆ ಮತ್ತೆ ನೀವು ಉಪ್ಪು ಹಾಕೊಂಬಿಟ್ರೆ ಕಷ್ಟ ಆಗುತ್ತೆ. ಈ ಥರ ರೆಡಿ ಮಾಡಿ ಎತ್ತಿ ಇಟ್ಕೊಂಬಿಟ್ರೆ ತುಂಬ ಈಸಿ ಆಗುತ್ತೆ. ನೋಡಿ, ನೀವು ಇದೇ ಥರ ಟ್ರೈ ಮಾಡಿ ಇಟ್ಕೊಳ್ಳಿ. ಹಾಗೆ ಕೆಲ್ಸಕ್ಕೆ ಹೋಗೋ ನನ್ನ ಅಕ್ಕ ತಂಗಿರೆಲ್ಲರಿಗೂ ಇದು ತುಂಬ ಉಪಯೋಗ ಆಗುತ್ತೆ. ಅದರಿಂದ ನಾನು ಇದೊಂದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಹೀಗೆ ಒಂದು
ಡಬ್ಬನ ಒಂದು ಬಾಕ್ಸ್ನ ನೀಟಾಗಿ ಅದು ತ್ಯಾವ ಇಲ್ದಂಗೆ ಅದರಲ್ಲಿ ಯಾವುದೇ ತೇವಾಂಶ ಇಲ್ದಂಗೆ ಚೆನ್ನಾಗಿ ಒರೆಸಿ ಎತ್ತಿಟ್ಟಿರೋ ಡಬ್ಬದಲ್ಲಿ ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಅದು ತುಂಬ ಬೇಗ ಕೆಡಲ್ಲ. ಹಾಗೆ ನಾನು 2 ಸ್ಪೂನ್ ಅಷ್ಟೇ ತೊಗೊಂಡಿದ್ದೀನಿ. ಅದನ್ನು ಈಗ ಮಾಡ್ಕೊಂಡಲ್ಲ ರೆಡಿಮೇಡ್. ಅದಕ್ಕೆ ಚೆನ್ನಾಗಿ ಕಾಯಿಸಿರೋ ಬಿಸಿನೀರು, ಚೆನ್ನಾಗಿ ಕುದೀತಾ ಇರಬೇಕು ಬಿಸಿನೀರು. ಆ ಬಿಸಿನೀರನ್ನ ತೆಗೆದು ಇದರಲ್ಲಿ ಎಷ್ಟು ಬೇಕೋ ನೋಡ್ಕೊಂಡು ನೀರು ಹಾಕ್ಕೊಬೋದು. ಅದೇ ನೀವು ನೀರಿಗೆ ಡೈರೆಕ್ಟಾಗಿ ರವೆ ಹಾಕ್ಕೊಂಡ್ರೆ ಅದಕ್ಕೆ ಎಷ್ಟು ರವೆ ಹಾಕಬೇಕು ಅಂತ ಗೊತ್ತಾಗಲ್ಲ. ಕೆಲವೊಂದ್ಸರಿ ತುಂಬ ಗಟ್ಟಿ ಮಾಡಿಬಿಡ್ತಾರೆ ಉಪ್ಪು, ಇಲ್ಲ ಅಂದರೆ ಫುಲ್ ನೀರಾಗ್ಬಿಡುತ್ತೆ, ಆ ಥರ ಆಗ್ಬಿಡುತ್ತೆ. ಇಲ್ಲ ಆದರೆ ನೀವು ಯಾವ ಒಂದು ಹಂತದಲ್ಲಿ ಬೇಕೋ ಅಷ್ಟಕ್ಕೆ ನೋಡ್ಕೊಂಡು ನೀರು ಹಾಕ್ಕೊಬೋದು. ಗಟ್ಟಿಯಾಗಿ ಬೇಕಾ ಇಲ್ಲ ಫುಲ್ ನೀರಾಗಿ ಬೇಕಾ ಉಪ್ಪಿಟ್ಟು, ಈ ಥರ ನೋಡಿಕೊಂಡು ನೀವು ಇದನ್ನು ಹಾಕ್ಕೊಬೋದು. ಮನೆಯಲ್ಲೇ ಈ ಥರ ಮಾಡಿದ್ರೆ ಬೇಕು ನೀವು ಒಂಚೂರು ಮೇಲೆ ಕಾಯಿ ತುರಿ ಹಾಕ್ಕೊಬೋದು. ಇಲ್ಲಿ ಸ್ವಲ್ಪ ಲೆಮನ್ನ ಕ್ವೀಸ್ ಮಾಡಿದ್ರೆ ಆಯಿತು. ಇದನ್ನು ಚೆನ್ನಾಗಿ ಕುದಿಯೋ ನೀರನ್ನ ಹಾಕಿ ತಿರುಗಿಸಿದ್ರೆ ಆಯಿತು. ಸ್ವಲ್ಪ ಇದ್ರ ಮೇಲೆ ನಿಂಬೆಹಣ್ಣಿನ ರಸ ಹಾಕಿದ್ರೆ ನೋಡಿ ಬಿಸಿ ಬಿಸಿ ಉಪ್ಪಿಟ್ಟು ಸಂಜೆ ಟೈಮಲ್ಲಿ ಎಲ್ಲ ತಿನ್ನೋದಕ್ಕೆ, ಇಲ್ಲಾಂದರೆ ನೈಟಲ್ಲಿ ನಾವು ಏನು ಬೆಳಗ್ಗೆಯಿಂದ ಅಡುಗೆ ಏನು ಮಾಡಿಲ್ಲ ಅಂದಾಗ ಇದನ್ನು ತಿನ್ಬೋದು. ಇದಾದಮೇಲೆ ಕಡಲೆಕಾಯಿ ಬೀಜನೂ ನಾನು ಒಂದು 3 kg ಅಷ್ಟು ತೊಗೊಂಡಿದ್ದೀನಿ. ಏನಕ್ಕೆ ಅಂತಂದರೆ ಕಡಲೆಕಾಯಿ ಬೀಜ ತುಂಬ ಯೂಸ್ ಮಾಡ್ತೀವಿ ನಮ್ಮ ಮನೇಲಿ. ಚಟ್ನಿ ಅಂತೂ ಜಾಸ್ತಿ ಮಾಡ್ತಾಯಿರ್ತೀವಿ. ಕಡಲೆಕಾಯಿ ಬೀಜ ಈ ಶೇಂಗಾ ಚಟ್ನಿನೇ ಜಾಸ್ತಿ ಮಾಡ್ತಿರ್ತೀನಿ. ಮತ್ತು ಈ ಚಿತ್ರಾನ್ನ, ಪುಳಿಯೋಗರೆ ಎಲ್ಲದಕ್ಕೂ ನನ್ನ ಮಗನಿಗೆ ಜಾಸ್ತಿ ಕಡಲೆಕಾಯಿ ಬೀಜ ಇರಬೇಕು. ಅದಕ್ಕೋಸ್ಕರ ಇಲ್ಲೊಂದು ಅರ್ಧ ಕಡಲೆಕಾಯಿ ಬೀಜನ ಹುರಿದು ಅದಕ್ಕೆ ಒಣಗಿದ ಮೆಣಸಿನ್ಕಾಯಿನೂ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಅರ್ಧ ಹುರಿದಿದ್ದಾದಮೇಲೆ ಆಮೇಲೆ ಒಣಗಿದ ಮೆಣಸಿನ್ಕಾಯಿನ ಸೇರಿಸ್ಕೊಳ್ಳಿ. ಚೆನ್ನಾಗಿ ಹುರಿದ ಮೇಲೆ ಅದನ್ನು ಒಂದು ತಟ್ಟೆಗೆ ಎತ್ತಿಡಿ. ಅದು ಆರಬೇಕಲ್ಲ, ತುಂಬ ಬಿಸಿ ಇರುತ್ತೆ. ಇದು ನಾವು ಪಲ್ಯಗಳು, ಸೋರೆಕಾಯಿ ಪಲ್ಯ ಮತ್ತು ಚಿಕ್ಕಡಿಕಾಯಿ, ಹಾಗೆ ಸೀಮೆ ಬದನೆಕಾಯಿ, ಗೋರಿಕಾಯಿ, ಈ ಥರ ಪಲ್ಯಗಳಿಗೆ, ಕೆಲವೊಂದು ಪಲ್ಯಗಳಿಗೆ ಕಡಲೆಕಾಯಿ ಬೀಜ ಹಾಕಿ ಮಾಡಿದ್ರೆ ಅದು ರುಚಿ ತುಂಬ ಹೆಚ್ಚುತ್ತೆ. ಅದಕ್ಕಾಗಿ ಈ ಥರ ಪೌಡ್ರನ್ನ ಮೊದಲೇ ಮಾಡಿಟ್ಕೊಂಬಿಟ್ರೆ ತರಕಾರಿ ಕಟ್ ಮಾಡಿದ್ರೆ ಆಯಿತು, ಪಲ್ಯ ರೆಡಿ ಆಯಿತು ಅಂತ ಆಗುತ್ತೆ. ಅದಕ್ಕೋಸ್ಕರನೇ ನಾನು ಈ ಥರ ಈ ಪೌಡ್ರನ್ನ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಚೆನ್ನಾಗಿ ತಣ್ಣಗಾದ್ಮೇಲೆ ಈ ಸಿಪ್ಪೆ ಎಲ್ಲ ಇದನ್ನು ತೆಗೆದು, ಮತ್ತು ಮೊದಲು ಈ ಸಿಪ್ಪೆ ತೆಗೆದ್ಮೇಲೆ ಇದನ್ನು ಆ ಸಿಪ್ಪೆನ ತೆಗಿಬೇಕಾದ್ರೆ ನಾನು ಮರಕ್ಕೆ ಹಾಕ್ಕೊಂಡು ಕೇರ್ಬೇಕಾದ್ರೇ ಅದು ಆ ಕಡೆ ಈ ಕಡೆ ಸಿಂಕ್ ತುಂಬ ನೆಲದ ತುಂಬ ಆಗಿಬಿಡ್ತಾಯಿತ್ತು. ಅದಾದಮೇಲೆ ಈ ಥರ ಐಡಿಯಾನ ನನ್ನ ಫ್ರೆಂಡ್ ಹೇಳ್ಕೊಟ್ಲು. ಇದು ಚೆನ್ನಾಗಿ ವರ್ಕ್ ಆಗುತ್ತೆ. ಒಂದು ತಟ್ಟೆ ಸುಮ್ಮನೆ ನಾವು ಈ ಬೋಂಡಾ ಕರಿಯೋದಕ್ಕೆಲ್ಲ ಇಟ್ಕೊಂಡಿರ್ತೀವಲ್ಲ ಜಾರ, ಅದರಲ್ಲಿ ಹಾಕ್ಬಿಟ್ಟು ಹಿಂಗಂದರೆ ಆಯಿತು. ನೋಡಿ ಅದು ಸಿಪ್ಪೆ ಎಲ್ಲ ಕೆಳಗಡೆ ಬೀಳುತ್ತೆ, ಕಡಲೆಕಾಯಿ ಬೀಜ ಮೇಲೇ ಇರುತ್ತೆ. ಈ ಥರ ಮಾಡಿಕೊಂಡ್ರೆ ಇದು ಒಂದು ಒಳ್ಳೆ ಯೂಸ್ ಆಗುತ್ತೆ. ಬೀಜ ಎಲ್ಲ ತಣ್ಣಗಾದ್ಮೇಲೆ ಚೆನ್ನಾಗಿ ಡ್ರೈ ಆಗಿರೋ ಮಿಕ್ಸಿ ಜಾರನ್ನ ತೊಗೊಂಡು ಆ ಮಿಕ್ಸಿ ಜಾರಿಗೆ ಈ ಕಡಲೆಕಾಯಿ ಬೀಜ ಮತ್ತು ಮೆಣಸಿನ್ಕಾಯಿನ ಎರಡನ್ನೂ ಡ್ರೈ ಪೌಡ್ರ್ ಮಾಡಿಕೊಂಡು ನಾವು ಇದನ್ನು ಒಂದು ಕಂಟೈನರಲ್ಲಿ ಎತ್ತಿಟ್ಕೊಂಡ್ರೆ, ಯಾವಾಗಲಾದ್ರೂ ನೀವು ಪಲ್ಯಗಳು ಹಸಿ ತರಕಾರಿನ ಅತಿಯಾಗಿ ಯೂಸ್ ಮಾಡಬೇಕು. ಆದ್ದರಿಂದ ನಮ್ಗೆ ಆವಾಗ ನಮ್ಮ ಸ್ವಲ್ಪ ಈ ಮಲಬದ್ಧತೆ ಮತ್ತು ಹೇರ್ ಫಾಲು ಅದೆಲ್ಲದೂ ಕಡಿಮೆ ಆಗುತ್ತೆ. ಈ ಥರ ಒಂದು 80% ಅಷ್ಟು ನಾವು ಇದನ್ನ ಗ್ರೈಂಡ್ ಮಾಡಿ ಎತ್ತಿಟ್ಕೊಂಡ್ರೆ ಆಯಿತು. ಈ ಚಿಕ್ಕಡಿಕಾಯಿ ಇದೆಲ್ಲ ನಾರಿನಾಂಶ ಇರೋ ಪದಾರ್ಥಗಳು, ಇದನ್ನು ಜಾಸ್ತಿ ಬಳಸೋದ್ರಿಂದ ನಮ್ಮ ದೇಹಕ್ಕೆ ಅಷ್ಟೇ ಒಳ್ಳೆಯದು. ಚಿಕ್ಕಡಿಕಾಯಿ ಪಲ್ಯ ಬರೀ ಒಂದು ಈರುಳ್ಳಿ ಕಟ್ ಮಾಡಿ ಒಗ್ಗರಣೆಗೆ ಹಾಕಿ ಚಿಕ್ಕಡಿಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಅದೊಂದು ಮುಕ್ಕಾಲು ಬೆಂದ ಮೇಲೆ, ಯಾಕಂದರೆ ಫಸ್ಟೇ ಹಾಕ್ಬಿಡ್ಲಿ ಕಡಲೆಕಾಯಿ ಬೀಜನ, ಕೊನೆಯದಾಗಿ ಕಡಲೆಕಾಯಿ ಬೀಜ ಪೌಡ್ರ್ ಹಾಕಬೇಕು. ಮತ್ತು ಮೆಣಸಿನ್ಕಾಯಲ್ಲಿ ಖಾರನೂ ಇರುತ್ತೆ. ಇದಾದರೆ ಮುಗಿಯುತ್ತೆ. ನೋಡಿ ಪಲ್ಯ ರೆಡಿ ಆಗಿಬಿಡುತ್ತೆ. ಅದಾದಮೇಲೆ ನಾನಿಲ್ಲಿ ಗೋಧಿ ಹಿಟ್ಟು ಖಾಲಿ ಆದಮೇಲೆ ಈ ಥರ ಕಟ್ ಮಾಡಿ ಈ ಗೋಧಿ ಹಿಟ್ಟನ್ನ ಆ ಕವರ್ನ ಇಟ್ಕೋತೀನಿ. ಏನು ಕೊಬ್ಬರಿ ತುರಿಯೋಕ್ಕೆ, ಏನು ಮತ್ತು ಸೊಪ್ಪು ಬಿಡಿಸೋದಕ್ಕೆ ಎಲ್ಲದಕ್ಕೂ ಇದು ಯೂಸ್ ಆಗುತ್ತೆ. ಹಾಗೆ ತಂದಿರೋ ಬೆಲ್ಲನ ಹಾಗೆ ಎತ್ತಿಡೋ ಬದಲು ನಾವು ಈ ಥರ ಕಟ್ ಮಾಡಿ ಚಾಕುಲ್ ಚೆನ್ನಾಗಿ ನಾವು ಕಟ್ ಮಾಡಿಬಿಟ್ಟು, ಇಲ್ಲಾಂದರೆ ಈ ಥರ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತಂದರೆ ಕಲ್ಲು ತೊಗೊಂಡು ಚೆನ್ನಾಗಿ ಚಚ್ಚಿದ್ರೆ ಏನಾಗುತ್ತೆ, ಅಲ್ಲಲ್ಲಿ ಸಣ್ಣ ಸಣ್ಣ ಇದು ಉಳ್ಕೊಂಬಿಡುತ್ತೆ, ಉಂಡೆ ಥರ. ಈ ಥರ ಚೆನ್ನಾಗಿ ತುರಿಯೋದ್ರಿಂದ ಚಾಕು ತೊಗೊಂಡು ಬೆಲ್ಲ ಪುಡಿ ಆಗುತ್ತೆ, ಚೆನ್ನಾಗಾಗುತ್ತೆ. ನಾವು ಈ ಬಿಸಿಬೇಳೆಬಾತು ಅಂಥದ್ದು ಮತ್ತು ಈ ಪಾಯಸಗಳಿಗೆಲ್ಲ ಪಟ್ಟಂತೆ ತುರಿದಿಟ್ಕೊಂಡಿರೋದನ್ನ ಎತ್ತಿ ಹಾಕ್ಬೋದು. ಹಾಗೆ ಕೆಲವರು ಕಾಫಿಗೆ ಎಲ್ಲದಕ್ಕೂ ಬೆಲ್ಲನೇ ಯೂಸ್ ಮಾಡ್ತಾರೆ, ಸಕ್ಕರೆ ಯೂಸ್ ಮಾಡಲ್ಲ.
ತುಂಬ ಹೆಲ್ತ್ ಕಾನ್ಷಿಯಸ್ ಇರೋರಿಗೆ. ಆವಾಗ ಇದೆಲ್ಲ ತುಂಬ ಯೂಸ್ ಆಗುತ್ತೆ. ನಾವು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಹೊರಗಡೆ ಹೋಗೋ ಹೆಣ್ಮಕ್ಳು ಅವರೆಲ್ಲ ತುಂಬ ಲೇಟ್ ಆಗುತ್ತೆ ಅನ್ನೋ ಟೈಮಲ್ಲಿ ಈ ಥರ ಎಲ್ಲ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡೋದ್ರಿಂದ ಅಡುಗೆ ಮನೆಯಲ್ಲೇ ಕಾಲ ಕಳಿಬೇಕಲ್ಲಪ್ಪ ಅನ್ನೋ ಚಿಂತೆ ಮುಗಿಯುತ್ತೆ. ಹಾಗೆ ಸಕ್ಕರೆಯಲ್ಲಿ ಬೇಗ ಇರುವೆ ಬಂದ್ಬಿಡುತ್ತೆ. ಕೆಲವೊಂದು ಇದ್ರ ವೆದರಲ್ಲಿ ಈ ಸಣ್ಣ ಸಣ್ಣ ಇರುವೆ ಅದೆಲ್ಲ ಮನೆಗೆ ಬಂದ್ಬಿಡುತ್ತೆ. ಆ ಥರ ಟೈಮಲ್ಲಿ ಸಕ್ಕರೆಗೆ ನಾವು ಒಂದು 2-3 ಲವಂಗ ಹಾಕಿ ಎತ್ತಿಡೋದ್ರಿಂದ ಫ್ಲೇವರು ಚೆನ್ನಾಗಿ ಗಮ್ ಅಂತ ಇರುತ್ತೆ. ಮತ್ತು ಯಾವುದೇ ಥರದ ಇರುವೆ ಆ ಥರ ಇದರಿಂದ ಇದನ್ನು ಪ್ರೊಟೆಕ್ಟ್ ಮಾಡ್ಬೋದು. ಇದಾದಮೇಲೆ ನಾನು ಇದನ್ನು ಎತ್ತಿಟ್ಕೊಂಡ್ಬಿಡ್ತೀನಿ. ಎಲ್ಲದನ್ನು ಒಂದೊಂದು ಡಬ್ಬಕ್ಕೆ ಹಾಕಿ ನಾವು ಎಲ್ಲೆಲ್ಲಿ ಇಡಬೇಕೋ ಅಲ್ಲಲ್ಲಿ ಇಟ್ಟು ಎಕ್ಸ್ಟ್ರಾ ಏನಿದೆಯೋ ಅದನ್ನೆಲ್ಲ ಒಂದು ದೊಡ್ಡ ಕಂಟೈನರ್ಗೆ ಹಾಕಿ ಇಟ್ಬಿಡ್ತೀನಿ. ಹಾಗೆ ಉಪ್ಪು, ಕಲ್ಲುಪ್ಪನ್ನ ನಾವು ಈ ಥರ ಪಿಂಗಾಣಿಲಿ ಇಲ್ಲಾಂದರೆ ಗಾಜಿನ ಜಾರಲ್ಲಿ ಇಟ್ಕೊಳ್ಳೋದ್ರಿಂದ, ಪಿಂಗಾಣಿ ತೊಗೊಳಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ಗಾಜಿಂದಾದರೂ ಇರುತ್ತೆ, ಅದ್ರಲ್ಲಿ ಇಟ್ಕೊಳ್ಳಿ. ಕೆಲವೊಂದು ವಾಸ್ತು ದೋಷಗಳಿಗೋಸ್ಕರ ಉಪ್ಪನ್ನ ನಾವು ಪಿಂಗಾಣಿಲೇ ಇಡಬೇಕು. ಗಾಜಿನ ಜಾರಲ್ಲಾದರೂ ಇಡ್ಬೋದು. ಈ ಜಾಮ್ ಅಂಥದ್ದೆಲ್ಲ ಇರುತ್ತಲ್ವ, ಕಿಸಾನ್ ಜಾಮ್ ಅದೆಲ್ಲ ತೊಗೊಂಡಿರ್ತೀವಿ, ಮಕ್ಕಳದು ಉಳ್ಕೊಂಡಿರುತ್ತೆ, ಅದನ್ನು ಕ್ಲೀನಾಗಿ ತೊಳೆದು ಆ ಗಾಜಿನ ಜಾರಲ್ಲಿ ನಾವು ಉಪ್ಪನ್ನ ಹಾಕಿ ಎತ್ತಿಟ್ಕೊಳ್ಳಿ. ಹಾಗೆ ಹುಣಸೆಹಣ್ಣು ಮೆತ್ತಗಾಗಬಾರ್ದು, ಬೇಗ ಕಲರ್ ಚೇಂಜ್ ಆಗಬಾರ್ದು ಅನ್ನೋಂಗಿದ್ರೆ ನಾವು ಅದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಬಿಟ್ಟು ನಾವು ಎತ್ತಿಡಬೇಕು. ಹಾಗೆ ಇನ್ನೊಂದು, ಹುಣಸೆಹಣ್ಣು ಮತ್ತು ಉಪ್ಪು ಎರಡೂ ಪಕ್ಕದಲ್ಲೇ ಇಡಬೇಕು ಅಂತ ದೊಡ್ಡೋರು ಹೇಳ್ತಾರೆ, ಏನೋ ಗೊತ್ತಿಲ್ಲ. ನಾನು ಅದಕ್ಕೋಸ್ಕರ ಅದನ್ನೆರಡೂ ಪಕ್ಕದಲ್ಲೇ ಇಟ್ಟಿರ್ತೀನಿ. ಮತ್ತು ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಬಾಕ್ಸಲ್ಲೇ, ಯಾಕಂದರೆ ಇದು ನಾವು ಮನೆಗೆ ಬಂದಾಗ ನನಗಾಗ ಅಷ್ಟು ಐಡಿಯಾ ಇರಲ್ಲ, ಆಗ ನಾನು ಎಲ್ಲದನ್ನೂ ಪ್ಲಾಸ್ಟಿಕ್ ಬಾಕ್ಸ್ಗಳೇ ತೊಗೊಂಡ್ಬಿಟ್ಟೆ. ಮತ್ತು ಈಗ ಇದನ್ನು ಚೇಂಜ್ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಇಲ್ಲಿ ಕಡಲೆಬೇಳೆನ ತೊಗೊಂಡಿದ್ದೀನಿ. ಕಡಲೆಬೇಳೆಗೆ ಬೇಗ ಹುಳ ಬರುತ್ತೆ, ಅದಕ್ಕೋಸ್ಕರ ಅರಿಶಿನ ಒಂದು ಆ್ಯಂಟಿ ಏಜೆಂಟ್ ಥರ ಕೆಲಸ ಮಾಡುತ್ತೆ. ಅದಕ್ಕೋಸ್ಕರ ಸುತ್ತಲೂ ಬಾಟ್ಲಿಗೆ ಅರಿಶಿನ ಹಾಕ್ಬಿಟ್ಟು ನಾನು ಈ ಕಡಲೆಬೇಳೆನ ಇದ್ರಲ್ಲಿ ಸ್ಟೋರ್ ಮಾಡ್ತೀನಿ. ಚಿಕ್ಕದು ಬಂದು ಡೈಲಿ ಯೂಸ್ ಮಾಡ್ತೀನಿ, ದೊಡ್ಡದು ಅದನ್ನು ಎಕ್ಸ್ಟ್ರಾ ಇರೋದನ್ನ ದೊಡ್ಡ ಬಾಕ್ಸ್ಗೆ ಹಾಕಿ ಸ್ಟೋರ್ ಮಾಡಿ ಎತ್ತಿಟ್ಕೊತೀನಿ. ಹೀಗೆ ಸ್ವಲ್ಪ ಜಾಸ್ತಿ ಇರೋದನ್ನ ದೊಡ್ಡ ಬಾಕ್ಸ್ಗೆ ಹಾಕ್ಕೊಳ್ಳಿ, ಸ್ವಲ್ಪ ಚಿಕ್ಕದು ಡೈಲಿ ಯೂಸ್ ಮಾಡ್ತೀವಲ್ಲ ಒಗ್ಗರಣೆಗಳಿಗೆ ಅದಕ್ಕೆ. ಮತ್ತು ಇದು ಹೆಸರುಬೇಳೆನ ಹಾಗೆ ಇಡೋ ಬದಲು ಅದನ್ನು ಸ್ವಲ್ಪ ಬೆಚ್ಚಗೆ, ಅಂದರೆ ತುಂಬ ಏನು ಬಿಸಿ ಮಾಡೋ ಅವಶ್ಯಕತೆ ಇರಲ್ಲ, ಸ್ವಲ್ಪ ನಾವು ಕೈ ಮುಟ್ಟಿದ್ರೆ ಬಿಸಿ ಆಗಬೇಕು, ಅಷ್ಟು ಬಿಸಿ ಮಾಡಿ ಎತ್ತಿಡೋದ್ರಿಂದ ಯಾವುದೇ ಹುಳ ಬರಲ್ಲ ಇದಕ್ಕೆ. ಮತ್ತು ನಾವು ಯಾವುದೇ ಅಡುಗೆಗೆ ಇದನ್ನು ಬೇಳೆನ ಹಾಗೆ ಡೈರೆಕ್ಟಾಗಿ ಯೂಸ್ ಮಾಡೋದ್ರಿಂದ ಸ್ವಲ್ಪ ಬಿಸಿ ಮಾಡಿ ಬಳಸಿದ್ರೆ ಅದು ಅಂಟಂಟು ಬರಲ್ಲ. ಆವಾಗ ಬಿಸಿ ಮಾಡ್ಕೊಳ್ಳೋದಕ್ಕಿಂತ ಇವಾಗೇ ಬಿಸಿ ಮಾಡಿ ಎತ್ತಿಟ್ಕೊಂಡ್ಬಿಟ್ರೆ ಟೈಮು ಸೇವ್ ಆಗುತ್ತೆ. ಅದಕ್ಕೋಸ್ಕರ ಮತ್ತು ಅದು ಹಾಳಾಗೋದು ಇಲ್ಲ, ಅದಕ್ಕೋಸ್ಕರ ನಾನು ಇದೊಂದು ಐಡಿಯಾನ ಯೂಸ್ ಮಾಡ್ಕೊಂಡಿದ್ದೀನಿ. ನೋಡಿ, ನಿಮಗೂ ಇಷ್ಟ, ನೀವು ಇದೇ ಥರ ಮಾಡಿ. ಅದನ್ನು ಕೆಲವೊಬ್ಬರು ಹಾಗೇನೆ ಅಡುಗೆ ಮಾಡಬೇಕಾದ್ರೆ ಸ್ವಲ್ಪ ಬೇಳೆನ ಬಿಸಿ ಮಾಡಿನೇ ಯೂಸ್ ಮಾಡ್ಕೊತಾರೆ, ಕೆಲವ್ರು ಹಾಗೆ ಡೈರೆಕ್ಟಾಗಿ ಹಾಕ್ಬಿಡ್ತೀರಾ. ಅದ್ರ ಬದಲು ಈ ಥರ ಬಿಸಿ ಮಾಡಿ ಎತ್ತಿಟ್ಕೊಂಡು ನೀವು ಮಾಡ್ಬೋದು. ಯಾವುದೇ ನಾವು ಒಂದು ಡಬ್ಬಕ್ಕೆ ಏನಾದರೂ ಸ್ಟೋರ್ ಮಾಡ್ತಾಯಿದ್ದೀವಿ ಅಂದಾಗ ಅದು ಎಲ್ಲದೂ ಚೆನ್ನಾಗಿ ಡ್ರೈ ಆಗಿರಬೇಕು, ಸ್ವಲ್ಪನೂ ತೇವಾಂಶ ಇಲ್ದಂಗೆ ಚೆನ್ನಾಗಿರೋ ಒಣಗಿದ ಬಟ್ಟೆಯಲ್ಲಿ ಅದನ್ನು ಒಣಗಿಸಿ ಚೆನ್ನಾಗಿ ಒರೆಸ್ಬಿಟ್ಟು ಅದನ್ನು ಎತ್ತಿಟ್ಕೊಂಡ್ರೆ ಅದರಲ್ಲಿ ನಾವು ತಂದಿರೋ ಪದಾರ್ಥಗಳನ್ನು ಅದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ಬೇಗ ಹಾಳಾಗಲ್ಲ. ಮತ್ತು ತೊಗರಿಬೇಳೆಗೂ ಅದೇ ಥರ ಮಾಡ್ತೀನಿ. ತೊಗರಿಬೇಳೆ ಅಂದರೆ ಬೇಗ ಖಾಲಿ ಆಗುತ್ತೆ. ತೊಗರಿಬೇಳೆಗೂ ಸ್ವಲ್ಪ ಅರಿಶಿನ ಸೇರಿಸಿ ಇಟ್ಕೊತೀನಿ. ಹಾಗೆ ಎಳ್ಳಂತೂ ಹುರಿದು ಎತ್ತಿಟ್ಕೊಂಡ್ರೆ ಎಷ್ಟು ದಿವಸ ಆದರೂ ಏನೂ ಆಗೋಲ್ಲ, ಹಾಗೆ ಇಟ್ಟರೆ ಅದು ಗೂಡು ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ತಂದಿದ ತಕ್ಷಣವೇ ಅದನ್ನು ಚೆನ್ನಾಗಿ ಹುರಿದ್ಬಿಟ್ಟು ಒಂದು ಡಬ್ಬದಲ್ಲಿ ಹಾಕಿ ಎತ್ತಿಟ್ಕೊಂಡ್ರೆ ನೀವು ಯಾವಾಗ ಬೇಕೋ ಆವಾಗ ನೀವು ಹುರ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು ಅಂತ ಏನಿರಲ್ಲ. ನೀವು ಹಂಗೆ ಇವಾಗ ಹುರಿದಿರ್ತೀರಲ್ವ, ನೆಕ್ಸ್ಟ್ ಅಡುಗೆಗೆ ಹಾಗೆ ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ಕೆಲವೊಂದು ಅಡುಗೆಗಳಲ್ಲಿ ನಾವು ಎಳ್ಳನ್ನು ಯೂಸ್ ಮಾಡ್ತೀವಿ, ಬದನೆಕಾಯಿ ಪಲ್ಯಗಳು ಮತ್ತು ಎಣ್ಣೆ ಬದನೆಕಾಯಿ ಆ ಟೈಮಲ್ಲೆಲ್ಲ ಎಳ್ಳು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಡುಗೆಗಳಿಗೆ. ಇದೊಂದು ಸಣ್ಣ ಟಿಪ್ಸು. ಆಗಲೇ ಅಡುಗೆ ಮಾಡಿ ನಾವು ಲೆಮನ್ ಏನಾದ್ರು ಉಳಿದಿರುತ್ತಲ್ವ, ಅದನ್ನು ನಮ್ಮ ಕೈ ಪಾತ್ರೆ ತೊಳೆದು ಸೈಡಲ್ಲೆಲ್ಲ ಕಪ್ಪಗಾಗಿರುತ್ತೆ ಮತ್ತು ಬಿರುಕು ಬಿಟ್ಟಿರುತ್ತೆ, ಕೆಲವೊಬ್ರಿಗೆ ಉಗುರು ಸರಿಯಾಗಿ ಬೆಳೀತಾ ಇರಲ್ಲ. ಅದಕ್ಕೋಸ್ಕರ ಮತ್ತು ನಮ್ಮದು
ಗೆಣುವಲ್ಲೆಲ್ಲ ರಿಂಕಲ್ಸಲ್ಲೆಲ್ಲ ಕೆಲವೊಂದು ಸಣ್ಣ ಸಣ್ಣ ಇದು ಸೇರ್ಕೊಂಬಿಟ್ಟಿರುತ್ತೆ. ಈ ಲೆಮನ್ನ ಚೆನ್ನಾಗಿ ಈ ಥರ ತಿಕ್ಕೊಳ್ಳೋದ್ರಿಂದ ಕೈ ಚೆನ್ನಾಗಿರುತ್ತೆ, ಫುಲ್ ಶೈನಿಂಗಾಗಿರುತ್ತೆ. ಉಗುರುಗಳೆಲ್ಲ ಅಷ್ಟೇ ವೈಟಾಗೆ ತುಂಬ ಚೆನ್ನಾಗಿರುತ್ತೆ. ಇದೊಂದು ಬ್ಯೂಟಿ ಟಿಪ್ಸ್ ಅಂದ್ಕೊಳ್ಳಿ ಇದನ್ನು. ಇದು ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡಿಕೊಂಡು ನಾವು ಆ ಲೆಮನ್ ಸಿಪ್ಪೆನ ಹಾಗೆ ಬಿಸಾಕೋದ್ರಿಂದ ಅದರಲ್ಲಿ ಇನ್ನೂ ಸ್ವಲ್ಪ ಉಳಿದಿರುತ್ತಲ್ವ, ಅದನ್ನು ಈ ಥರ ಮಾಡಿಕೊಂಡು ತೊಳ್ಕೊಳ್ಳೋದ್ರಿಂದ ಕೈ ಚೆನ್ನಾಗಿರುತ್ತೆ. ಕೈನ ಅಂದನ ಕಾಪಾಡ್ಕೋಬೋದು. ನಮ್ಮನ್ನು ನಾವೇ ಕಾಪಾಡ್ಕೋಬೇಕು, ನಮ್ಮ ಸೌಂದರ್ಯ ನಾವೇ ಕಾಪಾಡ್ಕೋಬೇಕು. ಇದಕ್ಕೋಸ್ಕರ ಮತ್ತೆ ಪಾರ್ಲರು ಅದು ಇದು ಹೋಗೋ ಬದಲು ಮನೆಯಲ್ಲೇ ಸಿಗೋ